ನಮ್ಮಲ್ಲಿರ್ತಕ್ಕಂಥ ಎಲ್ಲ ಶಿಕ್ಷಕರುಗಳು ಆಮೇಲೆ ನಿಮಗೆ ಒಂದೊಂದಾಗಿ ನಶಿಸಿ ಹೋಗ್ತಾವೆ ಅಂತೇಳಿ ನಶಿಸಿ ಹೋಗಿ ಅಂತೇಳಿ ನಾನು ಭಾವಿಸ್ತೀನಿ. ಕ್ರೋಧ, ಲೋಭ, ಮೋಹ, ಮದ ಮತ್ಸರಗಳು ಒಬ್ಬೊಬ್ಬರೇ ಬರ್ತಾರಲ್ಲ, ಸಾಧು ಸಂತರು ಶರಣರು ಅವರೆಲ್ಲರ ಹಿತವಚನವನ್ನು ಕೇಳಿ ಒಂದೊಂದು ನಿಮ್ಮ ಮೈಯಿಂದ ಬಿಟ್ಟು ಹೋಗಲ್ಲ, ಬಿಟ್ಟು ಹೋಗಿ ಅಂತೇಳಿ ನಾನು ಭಾವಿಸ್ತೀನಿ. ಇದೊಂದು ದುಸ್ಸಂದರ್ಭ ನೋಡಿ. ಎಲ್ಲೆಲ್ಲಿಂದ ಜೀವನ ಫೋನ್ ಮಾಡಿದ ತಕ್ಷಣ ಬಂದು ತಮ್ಮ ಹಿತವಾದ ಮಾತುಗಳಿಂದ ತಮ್ಮಲ್ಲಿರ್ತಕ್ಕಂಥ ಜ್ಞಾನವನ್ನು ಸ್ವಲ್ಪ ತೆಗೆದುಬಿಟ್ಟು 6 ದಿನಗಳಿಗೆ ಜಾಡ್ತಾನೆ ತಗೊಂಡು ಜಾಡ್ತಾನೆ ಅವ್ರ ನಾವೆಲ್ಲರೂ ತಗೊಂಡು ಹೊಡ್ತಾರಲ್ಲ, ಹಂಗಲ್ಲ ಮಾತಾಡೋದೇ ಅವ್ರು ತೋರಿಸ್ತಾರೆ. ಅವ್ರು ನಾವೆಲ್ಲರೂ ತಗೊಂಡು ಬಾಯಿ ತಗೊಂಡು ಕೊಡ್ತಾರೆ, ತೋರಿಸ್ಬಿಡ್ತಾರೆ. ನಮ್ಮವರ ಕೊಡೆಯಿಂದ ಶರಣರು ನಿಧಾನವಾಗಿ ಮನಸ್ಸನ್ನು ಆಳಬೇಕು, ಮನಸ್ಸಲ್ಲಿರ್ತಕ್ಕಂಥ ಕಲ್ಮಶವನ್ನು ನಿಧಾನವಾಗಿ ಸಿಗ್ತಿರ್ತಾರೆ. ಬೆಣ್ಣೆಯಲ್ಲಿ ಕೂದಲು ಯಾವ ರೀತಿಯಾಗಿ ತೆಗಿತಾರಲ್ಲ, ಹಾಗೆ ನಿಮ್ಮಲ್ಲಿರ್ತಕ್ಕಂಥ ಕಲ್ಮಶವನ್ನು ನೀವು ಗೊತ್ತಿರಲ್ಲ ನಿಧಾನವಾಗಿ ತೆಗಿತಕ್ಕಂತಹ ಸಾಮರ್ಥ್ಯ ಯಾರು ಶರಣರಲ್ಲಿ ಅದ ಅಂತ ಹೇಳ್ತಾರೆ. ಗೊತ್ತಾಗಿಲ್ಲ ಹೋಗಿರ್ತದ್ದು ಬೆಣ್ಣೆ ನೋಡಬೇಕಾದ್ರೆ ಕೂದಲು ತೆಗೆದ ಬೆಣ್ಣೆಗೆ ಗೊತ್ತಾಗಲ್ಲ, ಕರ್ಕರ ಬರ್ತದೆ ಸಾಫಾಗಿದೆ ಇರ್ತಕ್ಕಂಥದ್ದು. ನಾನು ಅಂದ್ಕೊಂಡೆ ಅಪ್ಪೋ ಫಸ್ಟಿನ ಹುಡುಗರು ಅಂತ ಹೇಳಿದ ಯೋಚನೆ ಮಾಡ್ಬೇಕಂದಾಗ ನಾನೇ ಜೊತೆ ಓದ್ಕೊಂಡ್ಬರ್ಬೇಕಂತ 2-3 ದಿನ ಅಂದ್ಕೊಂಡೆ. ಅಪ್ಪೋ ಪ್ರವಚನ ಕೇಳಿದಾಗ ಇದು ನಾವು ಓದಿಲ್ಲಂದ್ರೂ ಬರೋಲ್ಲ, ಅವರೇ ಹೇಳೋದು ಯಾಕಂದ್ರೆ ಅವ್ರ ಮಾತಿನಲ್ಲಿ ಎಷ್ಟು ಗಾಂಭೀರ್ಯತೆ ಅದ, ಅವ್ರ ಮಾತಿನಲ್ಲಿ ಎಷ್ಟು ಆಂತರ್ಯದಲ್ಲಿರ್ತಕ್ಕಂತಹ ಮಾತುಗಳಲ್ಲಿ ಒಳಗೆ ನೋಡಿದರೆ ಬಹಳಷ್ಟು ಅರ್ಥಪೂರ್ಣವಾಗಿದೆ ಮಾತುಗಳಲ್ಲಿ. ಒಬ್ಬೊಬ್ಬರು ಮಾತಿನಲ್ಲಿ ಎಂಥ ಆಂತರ್ಯ ಇರ್ತದ, ಎಷ್ಟು ಶಕ್ತಿ ಇರ್ತದಂಥದ್ದು. ನೀವೆಲ್ಲರೂ ಪುಣ್ಯವಂತರು. ಯಾಕಂತಂದ್ರೆ ಜ್ಞಾನ ಪ್ರಕಾಶ ಅಂತಂದ್ರೆ ನಾವು ಹೆಸರಾದ ಅಷ್ಟೇ ಅಂದ್ಕೊಂಡಿದ್ದೆ, ಅವ್ರ ಜ್ಞಾನ ಪ್ರಕಾಶವಾಗಿ ಯಾವಾಗ ಗೊತ್ತಾಗ್ತದೆ ಅವ್ರ ಮಾತುಗಳಿಂದ ಅವ್ರ ಶಕ್ತಿಯಿಂದ ಗೊತ್ತಾಗ್ತದೆ ಅಂತ ಹೇಳೋದು. ಬಸವಕಲ್ಯಾಣದಲ್ಲಿ ಬಸವಣ್ಣ ಎಲ್ಲರ ಬಾಯಲ್ಲೂ ಬಸವಣ್ಣ. ಎಷ್ಟು ಶರಣರು 777 ಜನ ಅವರಂಗಗಳಲ್ಲ, ಜಾತಿ ಒಬ್ಬರನ್ನ ಅವರಿವರನ್ನದ ಎಲ್ಲರೂ ಶರಣರಾದಲ್ಲ, ಅವನ್ನ ಶರಣ ಅಂತ. ಯಾಕಂತಂದ್ರೆ ಅವರು ಬಸವಣ್ಣನ ತತ್ವಗಳಿಗೆ ಶರಣ ಹೋಗಿದ್ರು, ಅದಕ್ಕೆ ಅವರನ್ನು ಶರಣ ಅಂತ ಹೇಳಿ. ನೋಡ್ರಿ, ಬಹಳಷ್ಟು ದಿನಗಳಿಂದಾಗಿ ಇನ್ನು ವಯಸ್ಸಾದ ಮನೆ ಕೂತಿರ್ತಾರಲ್ಲ, ನೋಡ್ಬೇಕು ಕೂಡುವಾಗ ಬಸವ ಅಂತ ಯಾವ ದೇವರನ್ನು ನೆನೆಗಿಲ್ಲ, ಬಸವ ಅಂತ ಹೇಳ್ತಾರೆ. ಯಾಕಂದ್ರೆ ಬಸವಣ್ಣನ ತತ್ವಗಳು ಆ ರೀತಿಯು, ಬಸವಣ್ಣನ ಆದರ್ಶ ಆ ರೀತಿಯಾಗಿತ್ತು, ಬಸವಣ್ಣನ ಚಿಂತನೆ ಆ ರೀತಿಯಾಗಿತ್ತು. ಎಲ್ಲರನ್ನು ಒಂದೇ ಸಮಾನಾಗಿ ಕಾಣ್ತಕ್ಕಂಥ ಪ್ರಪಂಚದ ಏಕೈಕ ವ್ಯಕ್ತಿ ಯಾರಿದ್ದಾರೆ ಬಸವಣ್ಣ. ಅಂತ ಬಸವಣ್ಣನ ನೀವು ದಿನನಿತ್ಯ ನೋಡ್ತಾ ಇದ್ದೀರಿ, ದಿನನಿತ್ಯ ವಚನವನ್ನು ಕೇಳ್ತಾ ಇದ್ದೀರಿ, ದಿನನಿತ್ಯ ಲೀಲಾಮೃತವನ್ನು ಕೇಳ್ತಾ ಇದ್ದೀರಲ್ಲ. ಪರುಷಮಣಿ ಅಂತಿತ್ತಂತವನು, ಅಂದ್ರೆ ಪರುಷಮಣಿ ತಗೊಂಡು ಬಂದು ಯಾವುದನ್ನು ಮುಟ್ಟಿದ್ರೆ ಕಲ್ಲಿಗೆ ಮುಟ್ಟಿದ್ರೆ ಕಲ್ಲು ಬಂಗಾರ ಆಗ್ತಿತ್ತಂತ, ಕೆಬ್ಬರ ಮುಟ್ಟಿದ್ರೆ ಕೆಬ್ಬರ ಬಂಗಾರ ಆಗ್ತಿತ್ತಂತ. ಅಂತಹ ಪರುಷಮಣಿ ಯಾವುದಂದ್ರೆ ಅದು ಬಸವಣ್ಣನ ನಾಮ ಅಂತ ಹೇಳಬೇಕಾಗ್ತದೆ. ಆ ಬಸವಣ್ಣನ ನಾಮವನ್ನು ಕೇಳಿದ ನೀವೆಲ್ಲರೂ ಪರುಷಮಣ ಆಗ್ತೀರಿ, ಪರುಷಮಣಿಯಾಗ್ತೀರಿ ಅನ್ನೋದ್ರಲ್ಲಿ ಸಂಶಯನೇ ಇಲ್ಲ. ಒಂದಿನ ಸಂಗೊಳ್ಳಿ ನಾಗದೇವ ಅಂತೇಳಿ ಒಬ್ಬ ವ್ಯಕ್ತಿ ಊರಲ್ಲಿ ಹೋಗಿದ್ದ. ನೀರಡಿಕೆ ಆಗಿತ್ತು, ಮಧ್ಯಾಹ್ನ ಬಿಸಿಲಿತ್ತು. ಮಧ್ಯಾಹ್ನ ಬೇಸಿಗೆ ಕಾಲ, ಮಧ್ಯಾಹ್ನ ಬಹಳಷ್ಟು ಬಿಸಿಲಿತ್ತು, ನೀರಡಿಕೆ ಆಗಿತ್ತು, ಹಸುವಾಗಿತ್ತು. ಏನು ಮಾಡಬೇಕಂತೇಳಿ ಗೊತ್ತಾಗಲಿಲ್ಲ. ಹಸುವಿನಿಂದ ಚಕ್ರ ಬರ್ತಾ ಇತ್ತು, ನೀರಡಿಕೆಯಿಂದ ಕಣ್ತಿರ್ತಾ ಇತ್ತು, ಮಂಚಾಯಿತು. ಏನು ಮಾಡಲಿ ಅಂತೇಳಿ ಆ ಕಡೆ ಈ ಕಡೆ ನೋಡಿದ ಒಂದು ಬಾವಿ ಇತ್ತು. ಬಾವಿಗೆ ಹೋಗಿ ನೀರು ಕುಡಿಬೇಕು, ಯಾರನ್ನ ಕೇಳಿದಾಯ್ತು ಅಂತೇಳಿ ಅಲ್ಲಿ ನೋಡಿದ ಯಾರೂ ಇಲ್ಲ ಬಾವಿ ಹತ್ರ. ನಾನೇ ತಗೊಂಡಿರ್ತೀನಿ ಅಂತೇಳಿ ಅವ್ರು ಸೇರು ಬಾವಿ ಬರ್ತಾರೆ. ಹಂಗಿತ್ತು ಬಾವಿಯಲ್ಲಿ ನೀರು ಸೇರಿ ತಗೊಂಡ ದೂರ ಇರ್ತಕ್ಕಂಥ ಜನರು ಬಂದು ಕಲ್ಲಿಂದ ಕಟ್ಟಿಗೆಯಿಂದ ತಲೆಗೆ ಹೊಡೆದು, ಮೈಗೆ ಹೊಡೆದು, ತಲೆ ತೂಪಿತ್ತು, ರಕ್ತ ಎಲ್ಲ ಹೊರಗೆ ಚಾಲುವಾಯಿತು. ಕೀಳು ಮುಗಿದ ಜನ ನೀರು ಬಾವಿಯನ್ನು ಮುಟ್ಟಿದ್ರೆ ಬಾವಿಯ ನೀರೇ ಹೊರತಾ ಇತ್ತು, ಮೈಗೆ ಇಲ್ಲ, ನೀರನ್ನು ಮುಟ್ಟಕ್ಕಾಗಂಗಿಲ್ಲ. ಯಾಕೆ ಕೆಲಸ ಮಾಡಿದ್ರೆ ಹೊಡೆದ್ಬಿಟ್ರು. ಮೈಯೆಲ್ಲ ರಕ್ತ, ಕಣ್ಣೆಲ್ಲ ಕಣ್ಣು ಕಾಣಂಗಾಯ್ತು. ಮೊದಲೇ ನೀರಡಿಕೆ ಆಗಿತ್ತು, ಹಸುವಾಗಿತ್ತು, ಮಧ್ಯಾಹ್ನ ಬಿಸಿಲಿದ್ರು. ಹಂಗೆ ನೋಡ್ಕೊಂಡು ಬಂದ, ಸ್ವಲ್ಪ ದೂರ ಬಂದಾಕ್ಷಣ ಚಕ್ರ ಬಂದು ಅಲ್ಲಿ ಬಿದ್ದೆ ಬಿಟ್ಟ, ಮೈ ತಿರುಗಿ ಬಿಟ್ಬಿಟ್ಟ, ಕಣ್ಣು ಕಾಣತಕ್ಕಂಥ ಪರಿಸ್ಥಿತಿ.
ಅಲ್ಲಿ ಬಿಟ್ಟು ನರಳಾಡ್ತಕ್ಕಂಥ ಸಂದರ್ಭದಲ್ಲಿ ಯಾರು ತಪ್ಕೊಳ್ಳೋದಿಲ್ಲ. ಜಾತಿ ಅಂತಕ್ಕಂಥದ್ದು ಯಾರು ನಾವು ಈಗ ನೋಡ್ತೀವಿ ಅಂದಾಗ ಯಾವ ಎತ್ತಲೇ ಇಲ್ಲ. ಆ ಒಬ್ಬ ವ್ಯಕ್ತಿ ಬಂದ, ಅದನ್ನ ಎರಡು ಕೈಗಳಿಂದ ಹಿಡಿದು ಎತ್ತಿದ ಕ್ಷಣ ಸಂಬೋಳಿನಾಗಿದೆ, ಕಣ್ಣೇ ಕಾಣಿಸ್ತಿಲ್ಲ, ಕಣ್ಣಿನ ತುಂಬ ರಕ್ತ ಹರಿದು ಕಣ್ಣೆಲ್ಲ ಹಸ್ಕೊಂಡು ಹೋಗ್ಬಿಟ್ಟು ರಕ್ತದಿಂದ ಹೆಪ್ಪುಗಟ್ಟಿ ಅವಾಗ ಇಷ್ಟಂತ ವ್ಯಕ್ತಿಯನ್ನ ಅಣ್ಣ ಬಸವಣ್ಣ ಅಪ್ಪ ಬಸವ ತಂದೆ ಅಂತಂತ ಅವಾಗ ಬಸವಣ್ಣ ಹೇಳಿದಂತ, ನಾನೇ ಬಸವಣ್ಣ ಅಂತ ನಿನ್ಗೆ ಹೆಂಗ್ ಗೊತ್ತಾಯಿತು? ಕಣ್ಣೇ ಕಾಣ್ತಾ ಇಲ್ಲ, ಮೈ ತುಂಬ ರಕ್ತ ಆಗ್ತದ, ನಿನ್ ಸೆಂಟರ್ ಬಂದದ, ನಿನ್ಗೆ ಆರಾಮ ಇಲ್ಲ, ನಾನು ಬಸವಣ್ಣ ಅಂತ ಹೆಂಗ್ ಗೊತ್ತಿದ್ರೆ ಕಲ್ಯಾಣ ಎಂಬ ಪಟ್ಟಣದಲ್ಲಿ ಬಿದ್ದವ್ರು ನಡೆಸ್ತಕ್ಕಂಥ ವ್ಯಕ್ತಿ ಯಾರಿದೆ ಅದು ಬಸವಣ್ಣ ಅಂತ ಮಹಾತ್ಮ ಬಸವಣ್ಣನ ಬಗ್ಗೆ ನೀವು ಕೇಳೋದ್ರಿಂದ ಎಷ್ಟು ಪುಣ್ಯ, ಯಾವ ಜನ್ಮದ ಪುಣ್ಯ ಇರಬೇಕು, ಯಾವ ಜನ್ಮದಲ್ಲಿ ಯಾವ ಪುಣ್ಯ ಮಾಡಿರೋ ಗೊತ್ತಿಲ್ಲ. ಆ ಬಸವಣ್ಣನ ಬಗ್ಗೆ, ಶರಣ ತತ್ವದ ಬಗ್ಗೆ, ಶರಣರ ಬಗ್ಗೆ ದಿನ ಕೇಳೋದಿಲ್ಲ ಅಂತಂದ್ರೆ ನಿಮ್ಮ ಜನ್ಮ ಸಾರ್ಥಕ 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 ಅಂತ ಹೇಳಬೇಕಾಗ್ತದೆ. ಎಂಥ ಕಲ್ಯಾಣ ಅದು! ಬಟ್ಟೆ ಹೋಗ್ತಕ್ಕಂಥ ಮಡಿವಾಳ ಮಾಹಿತಿಯವನಿಗೆ ಲಿಂಗವನ್ನು ಕೊಟ್ಟ, ಮಡಿಕೆಯನ್ನು ಮಾಡ್ತಕ್ಕಂಥ ಗುಂಡಯ್ಯನಿಗೆ ಲಿಂಗವನ್ನು ಕೊಟ್ಟ, ಸೂಳೆ ಸಂಘವಾದ ಲಿಂಗವನ್ನು ಕೊಟ್ಟ, ದೋಣಿಯನ್ನು ನಡೆಸ್ತಕ್ಕಂಥ ಅಂಬಿಗರ ಚೌಡಯ್ಯನಿಗೆ ಲಿಂಗವನ್ನು ಕೊಟ್ಟ, ಒಕ್ಕಲತನ ಮಾಡ್ತಕ್ಕಂಥ ಮುದ್ದನಿಗೆ ಲಿಂಗವನ್ನು ಕೊಟ್ಟ, ಹಲವಾರು ಜನರಿಗೆ ಲಿಂಗವನ್ನು ಕೊಟ್ಟು ಎಲ್ಲರನ್ನು ಶರಣರನ್ನಾಗಿ ಎಲ್ಲರನ್ನು ಸುಂದರನ್ನಾಗಿ ಮಾಡುವಂತಹ ಏಕೈಕ ವ್ಯಕ್ತಿ ಬಸವಣ್ಣ 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 ಅಂತ ಹೇಳಬೇಕಾಗ್ತದೆ. ಶರಣತ್ವ ದರ್ಶನದಲ್ಲಿ ಕಾಪಾಡು ಹಾಕಬೇಕು ಅಂತ ಹೇಳಿದ ಜೋಡಿಸೋದು ಚೇಂಜ್ ಆಗಬೇಕು. ಏನು ಕೇಳ್ತೀವಿ ಬಿಟ್ಟಿವಿ ಅಂದರೆ ಇದರಿಂದ ಏನು ಉಪಯೋಗ ಇಲ್ಲ. 100 ಕೂಡ 100ರಲ್ಲಿ 10 20 ಕೂಡ ಚೇಂಜ್ ಆಗ್ತಾ ಹೋದ್ರೆ ನಮ್ಮ ಜೀವನ ಈ ಶರಣ ತತ್ವವನ್ನು ಏನು ಕೇಳಿದೀವಲ್ಲ ಅವಾಗ ನಮ್ಮ ಜೀವನ ಸಾರ್ಥಕ ಆಗ್ತದೆ. ಇವಂತಂದ್ರೆ ಮತ್ತೆ ಅದೇ ಎಲ್ಲಿ ಹೋಗ್ತಂದ್ರೆ ಕಾರ್ಬಾಯ್ಡ್ ಕುಡಿಸಿದಂಗೆ ಆಗ್ತದೆ. ದಿನಾ ಸ್ವಲ್ಪ ಕುದಿಸಿದಂಗೆಲ್ಲ ಸಿಟಿ ಐಟಮ್ ಹಂಗೆ ಆಗ್ತದೆ. ನಾವು ಚೇಂಜ್ ಆಗುತ್ತೆ ನೋಡ್ರಿ. ಇದೇ ನಮ್ಮ ಒಂದು ಮನೆಗೆ ಆಕಳ ತಗೊಂಡಿರ್ತೀವಿ, ಮ್ಯಾಲಿಂಗೆ ಯಾರೋ ಗೌಡ್ರ ಮನೆಯಿಂದ ಆಕಳ ತಗೊಂಡಿರ್ತೀವಿ. ಅದು ಆಕಳ ನಮ್ಮ ಮನೆ ಕಟ್ಟಿದ್ರೆ ಮತ್ತು ಸಾಯಂಕಾಲ ಯಾರ ಮನೆಗೆ ಹೋಗ್ಸುತ್ತಾ? ಗೌಡ್ರ ಮನೆಗೆ ಹೋಗ್ತದೆ. ಯಾರ ಮನೆಗೆ ತಂದಿರ್ತೀವೋ ಅವ್ರ ಮನೆಗೆ ಹೋಗ್ತದೆ. ಇವತ್ತು ಹೋಗ್ತದೆ. ಅದಕ್ಕೆ ಹಿಂಡಿ ಇಡದೆ, ಅದು ಶೇಂಗಾ ಹಾಕಿ, ಅದಕ್ಕೆ ಹಸಿ ಮೇವು ಹಾಕಿ, ಏನು ಹಾಕಿದ್ರು ಕೂಡ ಯಾರ ಮನೆಗೆ ಹೋಗ್ತದೆ? ಯಾರ ಮನೆಗೆ ತಂದಿರ್ತೀವೋ ಅವ್ರ ಮನೆಗೆ ಹೋಗ್ತದೆ. ದಿನ ಸಾಯಂಕಾಲ ಆದ ತಕ್ಷಣ ದಿನ ಸಾಯಂಕಾಲ ಅವ್ರ ಮನೆಗೆ ಹೋಗಿ ಹೊಡ್ಕೊಂಡು ಯಾವಾಗ ನಮ್ಮ ಮನೆಗೆ ಅದು ಬರ್ತದಂದ್ರೆ ಯಾವಾಗ ಆಕಳ ನಮ್ಮ ಮನೆಗೆ ಕರು ಹಾಕಿದ್ದಾಗ ಮಾತ್ರ ಅದು ನಾವು ಹೊಡ್ಕೊಂಡು ಬರದೇ ಬರ್ತದಲ್ಲ. ನಿಮಗೂ ಕೂಡ ಇಲ್ಲಿ ಕರು ಇಲ್ಲ ಅಂತಂದ್ರೆ ಹುಲ್ಲಿನ ಗಟ್ಟಿ ಮಾಡಿದಾಗ ನಮಗೆ ಗೊತ್ತಾಗುತ್ತೆ. ನೀವು ಸಾಯಂಕಾಲ ದಿನ ಕರು ಅಂತೆಲ್ಲ ಶರಣ ತತ್ವ, ಬಸವ ತತ್ವ, ನಿಮ್ಮನ್ನೆಲ್ಲರೂ ಸಮಾನವಾಗಿ ಮಾಡ್ತಕ್ಕಂಥ ತತ್ವನೇ ಅದೇ ಕರು. ಅದೇ ನಿಮ್ಮ ಮಗು ಅಂತೇಳಿ ಭಾವಿಸ್ಬೇಕು, ಅದೇ ನೀವು ದೇವರಂತೇಳಿ ಭಾವಿಸ್ಬೇಕು, ಅದೇ ನೀವು ಲಿಂಗ ಅಂತೇಳಿ ಭಾವಿಸ್ಬೇಕು. ಅದಕ್ಕೆ ಇದು ನಿಮ್ಮ ಮನೆ ಅಂತ ಹೇಳಿ ಭಾವಿಸ್ಬೇಕು. ಎಂತಹ ಚಿಂತನೆಗಳು ಶರಣರು ಕೇಳ್ತಾ ಹೋದ್ರೆ ನಾನೇ ಶರಣ ಆಗಲಿಲ್ಲ, ನಾನೇ ಮಠದಲ್ಲಿ ಹೋಗ್ಕೊಳ್ಳಿಲ್ಲ, ನಾನೇ ಸಂಸಾರಿ ಅದೇ ಅಂತೇಳಿ ಅನ್ನಿಸ್ತದೆ. ಅಂತಹ ಶರಣರೆಲ್ಲರೂ ಸೇರಿದವರು. ಒಬ್ಬ ಕಳ್ಳ ಕಳ್ತನ ಮಾಡಕ್ಕಂತ ಹೇಳಿ ಒಬ್ಬರು ಮನೆಗೆ ಹೋಗಿದ್ದ. ಕಳ್ತನ ಮಾಡಕ್ಕಂತ ಹೇಳಿ ಮನೆಗೆ ಹೋಗಿದ್ದ. ಮನೆಗೆ ಹೋದ ತಕ್ಷಣ ಎಲ್ಲರೂ ಲಿಂಗ ಪೂಜೆಗೆ ಕುಂತಿದ್ದರು. ಎಲ್ಲರೂ ತೋರಲ್ಲಿ ಲಿಂಗ ಕಳ್ಕೊಂಡಿದ್ದು. ಅವ ಅಂತಂದ, ಇದೇನಪ್ಪ ಎಲ್ಲರೂ ಲಿಂಗ ಪೂಜೆ ಕುಂತಾರ, ನನ್ನ ಒಳ್ಳೆ ಯಾರ ಕಳ್ಳ ಅಂತೇಳಿ ಅಲ್ಲಿ ನೋಡಿದ ಒಂದು ಬದನೆಕಾಯಿ ತಗೊಂಡ ಅಲ್ಲಿರ್ತಕ್ಕಂಥ ಪಂಜೆ ಅಂತಲ್ಲ, ಪಂಜೆ ನಾದ ಅದು ಬದನೆಕಾಯಿ ಕೊಳ್ಳ ಕಟ್ಕೊಂಡ್ಬಿಟ್ಟು ಕೂತ್ಬಿಟ್ಟ. ಎಲ್ಲರೂ ಪ್ರಸಾದ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಲಿಂಗವನ್ನು ತೆಗೆದು ಅಂಗೈಯೊಳಗೆ ಇಟ್ಕೋಬೇಕು. ಆವಾಗ ಅವನಿಗೆ ದೂರ ಇದೆ. ನಾನು ಕಟ್ಟಿದ್ದು ಕೊರಳಲ್ಲಿ ಬದನೆಕಾಯಿ ನೋಡಿದಂದ್ರೆ ನಮ್ಗೆ ಹ್ಯಾಕ್ ಮಾಡಿ ಹೊಡಿಬೋದು, ತರಿಸ್ಬೋದು, ನಾನು ಕಳ್ಳ ಅಂತೇಳಿ ಜನ ಗೊತ್ತಾಗ್ತದೆ ಅಂತೇಳಿ ಭಯ ಪಡ್ತಾ ಇದ್ದ. ಬಸವಣ್ಣವ್ರು ಬಂದರು. ನಿಮ್ಮಿಂದ ತೆಗೀರಿ ಅಂತೇಳಿ ಮುಟ್ಟಿಬಿಟ್ರು. ಅವು ಅಂಜಿ ಏನಾಗುತ್ತೆ ಅಂತೇಳಿ ತೆಗೆದ. ಕೊರಳಲ್ಲಿರ್ತಕ್ಕಂತಹ ಬದನೆಕಾಯಿ ಕಿಚ್ಚಿ ನೋಡ್ತಾನ, ಕೈಗೆ ಇಟ್ಕೊಂಡು ಲಿಂಗವಾಗಿ ಪರಿವರ್ತನೆ ಆಗಿರ್ತದೆ ಅಂತ ಅನ್ಕೊಂಡಂತ ಬಸವಣ್ಣ ಮುಟ್ಟಿದ್ರೆ ಬದನೆಕಾಯಿ ಲಿಂಗ ಇರ್ತದೆ. ಕಳ್ಳ ನಾನು ಚೇಂಜ್ ಆಗದೆ ದೊಡ್ಡ ಬದಲಾವಣೆ ಇಲ್ಲ, ನಾನು ಇವತ್ತಿನಿಂದ ಶರಣ ಆಗ್ತೀನಿ ಅಂತ ಅವತ್ತಿಂದ ಮಹಾನ್ ಶರಣ ಆಗ. ಕಳ್ಳನೇ ಶರಣ ಅಂತಂದ್ರೆ ನೀವೆಲ್ಲ ಕನ್ನಡವಲ್ಲ, ನೀವೆಲ್ಲ ಕೂಲಿ ಕಾರ್ಮಿಕರು, ನೀವೆಲ್ಲ ರೈತಾಪಿ ವರ್ಗದವರು, ನೀವೆಲ್ಲ ಸಾಮಾನ್ಯ ಜನರು, ನೀವೆಲ್ಲರೂ ಶರಣರಾಗೋದು ಯಾವ ವ್ಯತ್ಯಾಸ ಅದೇ?
ಯಾವ ವ್ಯತ್ಯಾಸ ಅಲ್ಲ. ಏನಾದ್ರು ಶರಣರಾಗಬಹುದು, ಸುಳ್ಳನ್ನು ಆಡಬಾರ್ದು, ಮೋಸ ಮಾಡಬಾರ್ದು, ವಂಚನೆ ಮಾಡಬಾರ್ದು, ಪ್ರಾಣಿ ಹಿಂಸೆ ಮಾಡಬಾರ್ದು. ನಿಮಗೆ ಬಂದಂತಹದ್ದಲ್ಲಿ ಸ್ವಲ್ಪ ದಾಸೋಹ ಮಾಡಬೇಕು. ಇಷ್ಟೇ ಶರಣಾಗೋದು. ಏನು ದೊಡ್ಡ ಕೆಲಸ ಇಲ್ಲ, ಏನು ದೊಡ್ಡ ಕೆಲಸ ಇಲ್ಲ. ಅದಕ್ಕೆ ಒಂದು ಪೂಜೆ ಮಾಡಬೇಕು. ದೇಹವೇ ದೇವ